ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಯವಾಗಲಿ. ಸರ್ಕಾರಗಳು ಸ್ವಾತಂತ್ರ್ಯ ಬಂದು 75 ವರ್ಷಗಳಾದರೂ ಕೂಡ ಈಗಲೂ ಕೂಡ ಅನ್ನದಾತ ಆತ್ಮಹತ್ಯೆಯ ದಾರಿ ಹಿಡಿದರೂ ಕೂಡ ಯಾವುದೇ ಆರ್ಥಿಕ ಚಿಂತನೆಗಳು ಸರ್ಕಾರದಲ್ಲಿ ಚರ್ಚೆ ಆಗ್ತಾ ಇಲ್ಲ. 20ನೇ ಶತಮಾನದಲ್ಲಿ ಪ್ರಾರಂಭವಾದ ಕರ್ನಾಟಕ ರಾಜ್ಯ ರೈತ ಸಂಘ, ಶಿವಮೊಗ್ಗ ಜಿಲ್ಲೆ ಕಬ್ಬು ಬೆಳೆಗಾರರ ಸಂಘ ನರಗುಂದ ನವಲಗುಂದದಲ್ಲಿ ಗೋಲಿಬಾರ್ ಆದ ಮೇಲೆ ಅಲ್ಲಾದ ಅನ್ಯಾಯವನ್ನು ಗುರುತಿಸಿ ವೈಜ್ಞಾನಿಕವಾಗಿ, ತಾರ್ಕಿಕವಾಗಿ, ಸೈಂಟಿಫಿಕಲಿ, ಸೋಷಿಯಲಿ, ಎಕಾನಮಿಲಿ ನಾವು ಇದನ್ನು ಪತ್ತೆ ಹಚ್ಚಿ ರೈತನ ಸಾಲಕ್ಕೆ ಸರ್ಕಾರವೇ ಜವಾಬ್ದಾರ, ರೈತನ ಸಾಲಕ್ಕೂ ರೈತನಿಗೂ ಸಂಬಂಧವಿಲ್ಲ ಅಂತ ಹೇಳಿದಂಥ ಅತಿ ದೊಡ್ಡ ಘೋಷಣೆ, ರೈತರ ಸಾಲಕ್ಕೆ ಸರ್ಕಾರವೇ ಜವಾಬ್ದಾರ ಅಂದಂಥ ಎನ್.ಡಿ. ಸುಂದರೇಶ್, ಪ್ರೊಫೆಸರ್ ನಂಜುಂಡಸ್ವಾಮಿ, ಎಚ್.ಎಸ್. ಸುಡ್ಡಪ್ಪ ಎಲ್ಲರೂ ಸೇರಿ ಆಗ ಪ್ರಾರಂಭ ಮಾಡಿದಂಥ ಹೋರಾಟ ಅನೇಕ ಜನರು 136 ಜನರನ್ನು ಗುಂಡಿಕ್ಕಿ ಕೊಂದರೂ ಕೂಡ ರೈತರು ಎದೆಗುಂದದೆ ರೈತ ಚಳುವಳಿಯನ್ನು ಪ್ರಾರಂಭ ಮಾಡಿದರು. ಅದಕ್ಕೆ ರೂವಾರಿ ಎನ್.ಡಿ. ಸುಂದರೇಶ್, ಎಚ್.ಎಸ್. ಸುಡ್ಡಪ್ಪ, ಪ್ರೊಫೆಸರ್ ಎಮ್.ಡಿ. ನಂಜುಂಡಸ್ವಾಮಿ ಅವರ ವೈಚಾರಿಕ ಸಾಮಾಜಿಕ ತರ್ಕಬದ್ಧವಾದ ವಿಜ್ಞಾನಕ್ಕೆ ಸರ್ಕಾರ ಮಣಿಲೇಬೇಕಾಯಿತು. ಗುಂಡರಾಯರ ಸರ್ಕಾರ ನಮ್ಮನ್ನು ಮಾತುಕತೆಗೆ ಕರೆದು ಹಲವಾರು ಕಾರ್ಯಕ್ರಮಗಳನ್ನು ಜಾರಿಗೆ ತಂದರು. ಇವತ್ತು ಕೂಡ ಕಾಲಮಾನಕ್ಕೆ ಬದಲಾವಣೆ ಆಗಿ ರೈತರ ಸಮಸ್ಯೆ ಹಾಗೇ ಇದ್ದಾವೆ. ಸುಂದರೇಶ್ ಅವರ ಅಕಾಲಿಕ ಮರಣ 30 ವರ್ಷಗಳಾಗಿ 33ನೇ ವರ್ಷದ ಅವರ ನೆನಪಿನ ದಿನಾಚರಣೆ ಆಚರಿಸ್ತಾ ಇದ್ದಾವೆ. ಇವತ್ತು ಶಿವಮೊಗ್ಗದ ಚಿತ್ರದುರ್ಗದ ಹೈವೇ ಮೇಲ್ಸೇತುವೆ, ಆ ಮೇಲ್ಸೇತುವೆಗೆ ನಮ್ಮ ಮಹಾನಗರ ಪಾಲಿಕೆ ಶಿವಮೊಗ್ಗ ಭದ್ರಾವತಿ ಸುಂದರೇಶ್ ಅವರು ಬಂದಿದ್ದಾರೆ. ಅವರು ಕೂಡ ಅದಕ್ಕೆ ಸಂಪೂರ್ಣ ಸಹಕಾರವನ್ನು ನೋಡಿ ಈ ಮೇಲ್ಸೇತುವೆಗೆ ಎನ್.ಡಿ. ಸುಂದರೇಶ್ ಅವರ ಮೇಲ್ಸೇತುವೆ ಅಂತ ಹೇಳಿ ನಾಮಕರಣವನ್ನು ಇವತ್ತಿನಿಂದ ಶಿವಮೊಗ್ಗ ಮಹಾನಗರ ಪಾಲಿಕೆ, ಶಿವಮೊಗ್ಗ ಭದ್ರಾವತಿ ಮಹಾನಗರ ಪ್ರಾಧಿಕಾರ ಅಧ್ಯಕ್ಷರಾದ ಎಚ್.ಎಸ್. ಸುಂದರೇಶ್ ಅವರ ನೇತೃತ್ವದಲ್ಲಿ ಇದು ನಡೆದಿದೆ. ಸರ್ಕಾರ ಕೂಡಲೇ ಈ ಮೇಲ್ಸೇತುವೆಯನ್ನು ಅಧಿಕೃತವಾಗಿ ಸರ್ಕಾರ, ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಅವರು ಮತ್ತು ನಮ್ಮ ಶಿವಮೊಗ್ಗ ಜಿಲ್ಲಾಡಳಿತ ಬಹಳ ಬೇಗ ಇದಕ್ಕೆ ಅಧಿಕೃತವಾಗಿ ಎನ್.ಡಿ. ಸುಂದರೇಶ್ ಅವರ ಮೇಲ್ಸೇತುವೆ ಅಂತ ನಾಮಕರಣ ಮಾಡಿ ಸರ್ಕಾರದ ವೆಚ್ಚದಲ್ಲಿ ಎನ್.ಡಿ. ಸುಂದರೇಶ್ ಅವರ ಕಂಚಿನ ಪ್ರತಿಮೆಯನ್ನು ಇಲ್ಲಿ ಮಾಡಿ ಸ್ಥಾಪನೆ ಮಾಡೋದ್ರ ಮೂಲಕ ಶಿವಮೊಗ್ಗ ನೆಲ, ಶರಣರ ನಾಡು, ಅಕ್ಕ ಮಹಾದೇವಿ, ಅಲ್ಲಮ ಪ್ರಭುಗಳು, ಹಾಗೆಯೇ ಕುವೆಂಪು ಅವರವರು, ಅನಂತಮೂರ್ತಿಯವರು ಎಲ್ಲರೂ ಕೂಡ ಈ ನೆಲದಲ್ಲಿ ಹುಟ್ಟಿ ಸಮಾಜವಾದ ಸಿದ್ಧಾಂತವನ್ನು ಕೊಟ್ಟಂಥ ಅದೇ ಸಿದ್ಧಾಂತದಲ್ಲಿ ಬಸವಾದಿ ಶರಣರನ್ನು ನಂಬಿ ರೈತ ಚಳುವಳಿಯನ್ನು ನಾವು ಪ್ರಾರಂಭ ಮಾಡಿದ್ದು 20ನೇ ಶತಮಾನದಲ್ಲಿ 1980ರಲ್ಲಿ. ಇವತ್ತಿಗೆ ನಾವು ಅವರನ್ನು ಸ್ಮರಿಸ್ತೇವೆ. ಹಾಗೆಯೇ ಅವರ ಜೊತೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಅನೇಕ ರಾಜ್ಯಗಳಲ್ಲಿ, ಅನೇಕ ಜಿಲ್ಲೆಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು. ನಾವು ಮಾತಾಡುವಾಗ ಎನ್.ಡಿ. ಸುಂದರೇಶ್ ಅಂದ ಕೂಡಲೇ ನಮಗೆ ನೆನಪು ಬರ್ತಕ್ಕಂಥದ್ದು ಪ್ರೊಫೆಸರ್ ಎಮ್.ಡಿ. ನಂಜುಂಡಸ್ವಾಮಿ ಅವರ ತಾತ್ವಿಕ ಚಿಂತನೆಗಳು, ಸಂವಿಧಾನಿಕ ಬದ್ಧತೆಗಳು, ಮುಂದಿನ ಆಚರಣೆಗಳು ಯೋಚನೆ ಬರದೇ ಹೋಗಿದ್ದರೆ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘಟನೆ ಇವತ್ತು ಇರೋಕ್ಕೆ ಸಾಧ್ಯ ಇರಲಿಲ್ಲ. ಆ ನೆಲಗಟ್ಟಿನಲ್ಲಿ ಎಷ್ಟೇ ಬಣಗಳಾಗಿದ್ದರೂ ಕೂಡ ಇವತ್ತು ರೈತರು ತಮ್ಮ ಬದುಕನ್ನು ಆ ವಿಚಾರದ ಕಡೆಗೆ ತಗೊಂಡೋಗ್ತಕ್ಕಂಥ ಯುವಕರು ಹೊಸ ಕಾಲಕ್ಕೆ ಹೊಸ ರಕ್ತ, ಹೊಸ ಚುನಾವಣೆ, ಹೊಸ ಚಳುವಳಿಗಳು, ಹೊಸ ಚಿಂತನೆಗಳು ಕಾಲಮಾನಕ್ಕೆ ತಕ್ಕಾಗಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೃಷಿ ಬಗ್ಗೆ ಚರ್ಚೆ ಆಗ್ತಾಯಿದೆ. ಅದನ್ನೆಲ್ಲವನ್ನೂ ಕೂಡ ಈಗ ನಾವು ಸಭೆಯಲ್ಲಿ ಚರ್ಚೆ ಮಾಡ್ತೇವೆ. ಅದು ಮುಂದಿನ ನಮ್ಮ ಯುವಕರಿಗೆ ದೊಡ್ಡ ಗುರಿಯಾಗುತ್ತೆ. ಆ ನಿಟ್ಟಿನಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿ, ಎನ್.ಡಿ. ಸುಂದರೇಶ್, ಎಚ್.ಎಸ್. ಸುಡ್ಡಪ್ಪ,
ಮಂಡ್ಯದ ಶ್ರೀನಿವಾಸ್ ಪುಟ್ಟಣ್ಣಯ್ಯನವರು ಹಾಗೆಯೇ ಬಾಬಾಗೌಡ ಪಾಟೀಲರು ಎಲ್ಲರನ್ನೂ ನೆನಪು ಮಾಡಿಕೊಂಡು ಇವತ್ತು ಎನ್ ಡಿ ಸುಂದರೇಶ್ ಅವರ ಮೇಲ್ಸೇತುವೆಗೆ ನಾಮಕರಣ ಮಾಡಿದ್ದೇವೆ. ಈ ಸಭೆಯಲ್ಲಿ ನಮ್ಮ ಎಮ್ ಡಿ ನಂಜುಂಡಸ್ವಾಮಿಯವರ ಮಗಳಾದ ಚಿಕ್ಕಿ ನಂಜುಂಡಸ್ವಾಮಿಯವರು ನಮ್ಮ ಅಧ್ಯಕ್ಷೀಯ ಮಂಡಳಿ ಸದಸ್ಯರಿದ್ದಾರೆ. ಹಾಗೆಯೇ ನಮ್ಮ ಹಾಸನ ಜಿಲ್ಲೆಯ ಗ್ಯಾರಂಟಿ ರಾಮಣ್ಣ ಅಧ್ಯಕ್ಷೀಯ ಮಂಡಳಿ ಸದಸ್ಯರಿದ್ದಾರೆ. ಹಾಗೆಯೇ ಹಾವೇರಿಯಿಂದ ಕೆಂಚೊಳ್ಳಿ ರಾಮಣ್ಣ ಬಂದಿದ್ದಾರೆ, ಅವರು ಕೂಡ ಈ ಸಭೆಯಲ್ಲಿ ಹಾಜರಿದ್ದಾರೆ. ಎಲ್ಲರೂ ಕೂಡ ಈಗ ಸಭೆ ಪ್ರಾರಂಭ ಆಗುತ್ತೆ. ಎಲ್ಲರೂ ಸಭಾ ಮಂಡಕ್ಕೆ ಹೋಗೋಣ. ನಮಸ್ಕಾರ.